ವೀಕ್ಷಕರೇ, ನೀವು ನೋಡ್ತಾ ಬರ್ತಿದ್ದೀರಿ ಕಳೆದ 12 ದಿನಗಳಿಂದ ನಿಮ್ಮ ನ್ಯೂಸ್ 18 ಕನ್ನಡ ರಸ್ತೆ ಗುಂಡಿಗಳ ಕುರಿತಂತೆ ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇದೆ, ವರದಿಯನ್ನ ಮಾಡ್ತಾ ಬರ್ತಾ ಇದೆ. ಅದರ ಪರಿಣಾಮ ಈಗ ಸಾಕಷ್ಟು ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿದೆ. ಆದ್ರೆ ನಮ್ಮ ಈ ಒಂದು ಅಭಿಯಾನ ಇಲ್ಲಿಗೆ ನಿಲ್ಲೋದಿಲ್ಲ. ನಗರ ಸಂಪೂರ್ಣವಾಗಿ ಗುಂಡಿ ಮುಕ್ತ ಆಗಬೇಕು. ಈ ಕುರಿತಂತೆ ಅಧಿಕಾರಿಗಳೇ ಬಿಬಿಎಂಪಿಯವರೇ ಬಂದು ಎಲ್ಲೂ ಕೂಡ ಗುಂಡಿಗಳಿಲ್ಲ ಅಂತ ಹೇಳಬೇಕು. ಅಲ್ಲಿವರೆಗೂ ಕೂಡ ನಾವು ನಮ್ಮ ಅಭಿಯಾನವನ್ನ ಮುಂದುವರಿಸ್ತೀವಿ. ಸೊ ಸದ್ಯ ಈಗ ನಾವು ಮಾಡ್ತಾ ಇರುವಂತಹ ಅಭಿಯಾನಕ್ಕೆ ಜನ ಕೂಡ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮಿಂದಾಗಿ ನಾವು ಓಡಾಡುವಂತಹ ರಸ್ತೆ ಇದೀಗ ಗುಂಡಿ ಮುಕ್ತವಾಗಿದೆ ಅಂತ ನ್ಯೂಸ್ 18ಗೆ ಧನ್ಯವಾದ ಹೇಳ್ತಿದ್ದಾರೆ. ಸೊ ಈ ಅಭಿಯಾನದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ ಡೀಟೇಲ್ ಆಗಿ 1 ಗಂಟೆಗಳ ಕಾಲ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ವಿನೋದ್ ಕರ್ತವ್ಯ ಅವರು ಕೂಡ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ವಿನೋದ್ ಕರ್ತವ್ಯ ಅವರೇ. ನಮಸ್ತೆ ಮೇಡಮ್. ಸೊ ನಮ್ಮ ನ್ಯೂಸ್ 18 ಕನ್ನಡದ ವರದಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ದೃಶ್ಯಗಳಲ್ಲೇ ನೋಡ್ತಾ ಇದ್ದೀರಾ. ಸೊ ಫಸ್ಟ್ ರಿಯಾಕ್ಷನ್ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಮಾಧ್ಯಮ ಅನ್ನೋದು ಒಂದು ಪಿಲ್ಲರ್ ಆಫ್ ಎನಿ ನೇಷನ್ ಅಂತ ಹೇಳೋದಕ್ಕೆ ಇದೊಂದು ಫಂಟಾಸ್ಟಿಕ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಮಾಧ್ಯಮ ಮನಸ್ಸು ಮಾಡ್ದ ಅಂದ್ರೆ ಎಂತಹ ಒಂದು ಸಮಸ್ಯೆ ಕೂಡ ಬಗೆಹರಿಸಬಹುದು ಅನ್ನೋ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ಅಭಿಯಾನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಉತ್ತಮವಾದ ಬೆಳವಣಿಗೆ ಮತ್ತೆ ಶ್ಲಾಘನೀಯ ಮೇಡಮ್. ನಾವು ಒಂದು ಅಭಿಯಾನದ ಮಾಡ್ತಾ ಇರ್ತಕ್ಕಂಥ ಒಂದು ಬೆಂಗಳೂರು ಹುಡುಗರು ತಂಡ ನಾವು ನಾನಾ ಅಭಿಯಾನಗಳಲ್ಲಿ ಮಾಡಿದೀವಿ. ಅದ್ರದ್ದು ಒಂದು ಏನಂತೀವಿ ನಾವು ಲಾಜಿಕಲ್ ಎಂಡ್ ಅಂತ ಹೇಳ್ತೀವಿ, ಅದನ್ನ ಮುಟ್ಟೋದು ತುಂಬಾನೇ ಕಷ್ಟ ಇದೆ. ಅದು 1 ದಿನ 2 ದಿನ 3 ದಿನ 1 ವರ್ಷಗಳ ಕಾಲಗಳು ಕೂಡ ನಡೆಯುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಈ ಕಳೆದ ಒಂದು 12 ದಿನದ ಅಭಿಯಾನದಲ್ಲಿ ನೀವು ಸುಮಾರು ಹೇಳಿದಾಗೆ 500ಕ್ಕೂ ಹೆಚ್ಚು ಗುಂಡಿಗಳನ್ನ ಮುಚ್ಚಿದೆ ಅಂತ ಹೇಳಿದ್ರೆ ಅದಕ್ಕೆ ನಿಜವೂ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ನ್ಯೂಸ್ 18 ಕನ್ನಡದಕ್ಕೆ ಮೇಡಮ್. ಇದು ಕೇವಲ ಅಂದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈಗ 500 ಗುಂಡಿಗಳಲ್ಲ, ಬೆಂಗಳೂರಿನಲ್ಲಿ ಲೆಕ್ಕ ಹಾಕ್ತಾ ಹೋದ್ರೆ 5,000 ಗುಂಡಿಗಳು ಸಿಗ್ತವೆ ನಮಗೆ. ಪ್ರತಿ ಒಂದು ರಸ್ತೆಯಲ್ಲೂ ಹೆಚ್ಚು ಕಮ್ಮಿ ಒಂದು 4 ರಿಂದ 5 ರಸ್ತೆ ಗುಂಡಿಗಳಿರುತ್ತೆ. ಆ ರೀತಿ ಏರಿಯಾ ವೈಸ್ ನಾವು ವಾರ್ಡ್ ವೈಸ್ ನೋಡೋದಾದ್ರೆ ಸಾಕಷ್ಟು ರಸ್ತೆ ಗುಂಡಿಗಳು. ಇದ್ರ ಬಗ್ಗೆ ಎಷ್ಟೇ ಜನ ಅವರಿಗೆ ಮನವಿ ಮಾಡಿಕೊಂಡ್ರು ಅಧಿಕಾರಿಗಳು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಡೋದಿಲ್ಲ. ಆದ್ರೆ ಈ ರೀತಿಯಾದಂತಹ ಒಂದು ಅಭಿಯಾನದ ಮೂಲಕ ಯಾವಾಗ ನಾವು ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸ್ತೀವಿ ಆಗ ಎಚ್ಚೆತ್ಕೊಳ್ತಾರೆ, ಈ ರೀತಿ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸೋದಕ್ಕೆ ಹೊರಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಒಂದ್ ರೀತಿಯಾದ ನಿರ್ಲಕ್ಷ್ಯ ಮನೋಭಾವನೆ ಮಾಧ್ಯಮದಲ್ಲಿ ಬರೋ ತನಕ ಅಧಿಕಾರಿಗಳಲ್ಲಿ ಮುಂದುವರಿಯುತ್ತೆ ಅಂತಾನೆ ಅನ್ಸುತ್ತಲ್ವಾ ಇದನ್ನ ನೋಡ್ತಾ ಇದ್ರೆ? ಮೇಡಮ್, ಇದು ಈ ಒಂದು ಸಮಸ್ಯೆ ಏನಿದೆ ಇದು 1 ದಿವಸದಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ಸರಿಸುಮಾರು ಒಂದು 10 ವರ್ಷಗಳಿಂದ BMPಯಿಂದ BBMP ಆಗಿದೆ ಏನಾಗಿದೆ ಆಗ್ಲಿಂದ ಕೂಡ ಈ ಸಮಸ್ಯೆ ನಿರಂತರವಾಗಿ ಕಾಡ್ತಾನೆ ಇದೆ. ನಮ್ಮ ಬೆಂಗಳೂರು ಅಂತ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಾ ನಗರಗಳಲ್ಲೂ ಕೂಡ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಕೂಡ ಈ ಒಂದು ಸಮಸ್ಯೆ ನಿಜವಾಗ್ಲೂ ಕಾಡ್ತಾನೆ ಇದೆ. ಆದ್ರೆ ಒಂದು ಏನಂತೀವಿ ನಾವು ಮುಂಚಿತವಾಗಿ ನಾವು ಇದಕ್ಕೆ ಏನು ಕ್ರಮ ಯಾಕೆ ತಗೊಳ್ತಾ ಇಲ್ಲ ಅನ್ನೋದೊಂದು ತುಂಬಾ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇರ್ಬೋದು ನಮ್ಗೆ. ಯಾಕಂದ್ರೆ ಈ ಒಂದು ಸಮಸ್ಯೆ ಯಾವಾಗ ಉದ್ಭವ ಆಗುತ್ತೆ? ನಾರ್ಮಲ್ ಆಗಿ ನೋಡೋದಾದ್ರೆ, ಟ್ರೆಂಡ್ ನೋಡೋದಾದ್ರೆ ನಾರ್ಮಲ್ ಆಗಿ ನಮ್ಗೆ ರೈನಿ ಸೀಸನ್ ಬರೋ ಟೈಮಲ್ಲಿ ಮಾತ್ರನೇ ಇದು ಉದ್ಭವ ಆಗ್ತಾ ಇದೆ. ಮತ್ತೆ ಇದನ್ನ ಎಚ್ಚೆತ್ಕೊಳ್ಳೋದು ಯಾವಾಗ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ್ದಾನ ಒಂದು ಸಾವು ನೋವಾದಾಗ ಮಾತ್ರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇದೀವಿ. ಯಾಕೆ ನಮ್ಮ ಸರ್ಕಾರ ಇದೆಲ್ಲ ಆಗೋದಕ್ಕಿಂತ ಮುಂಚೆನೆ ಎಚ್ಚೆತ್ಕೊಳ್ಳಕ್ ಆಗ್ತಾ ಇಲ್ಲ ಅನ್ನೋದನ್ನ ನಾವು ತುಂಬಾ ಗಮನಿಸಬೇಕಾಗಿರ್ತದ್ದು. ನೀವು ಅಂಕಿಅಂಶಗಳು ಕೂಡ ನೋಡ್ಬೋದು. ನೀವು ಪ್ರತಿ ವರ್ಷಗಳಿಂದ ನೋಡೋದಾದ್ರೆ ನಮಗೆ 2017ರಲ್ಲಿ ಸುಮಾರು 9,423 ಆಕ್ಸಿಡೆಂಟ್ಸ್ ಆಗಿದೆ, ರೋಡ್ ರಿಲೇಟೆಡ್ ಆಕ್ಸಿಡೆಂಟ್ಸ್. 2018ರಲ್ಲಿ ನೋಡೋದಾದ್ರೆ 4,869 ಆಕ್ಸಿಡೆಂಟ್ಸು. ಇಂಪಾರ್ಟೆಂಟ್ ಏನು ಅಂದ್ರೆ ಅದರಲ್ಲಿ ನಾನು ಹೇಳ್ತಾ ಇರೋದು ಪ್ರತಿ ಇಡೀ ದೇಶದ ಸಂಖ್ಯೆ 2,019 ಜನ ಸತ್ತಿದ್ದಾರೆ 2018ರಲ್ಲಿ 4,500 ಆಕ್ಸಿಡೆಂಟ್ಸ್ ಮೂಲಕ. 2019ರಲ್ಲಿ ನೋಡೋದಾದ್ರೆ 4,775 ಆಕ್ಸಿಡೆಂಟ್ಸ್ ಪೈಕಿ 2,140 ಡೆತ್ ಆಗ್ತಾ ಇದೆ. ಸೊ ನೀವು ನೋಡಿದ್ರೆ 2,000 ಜನ ಪ್ರತಿ ವರ್ಷ ರೋಡ್ ಆಕ್ಸಿಡೆಂಟ್ಸ್ ಮೂಲಕ ಸಾಯ್ತಾನೆ ಇದ್ದಾರೆ. ನಾವಿವತ್ತು ಹೇಗೆ ನಾವು ಕೋವಿಡ್ಗೆ ಎಷ್ಟು ಜನಸಂಖ್ಯೆ ದಿನ ಹೇಗೆ ಎಷ್ಟು ಆಕ್ಸಿಡೆಂಟ್ ಆಯ್ತು, ಎಷ್ಟು ಕೋವಿಡ್ ಪಾಸಿಟಿವ್ ಬಂತು, ಎಷ್ಟು ಜನ ಸತ್ರು ಅಂತ ವರದಿ ಕೊಡ್ತಾ ಇದೀವಿ. ಇದು ಆಕ್ಚುಲಿ ನೋಡಕ್ ಹೋದ್ರೆ ನಮ್ಗೆ ಇದು 10 ವರ್ಷದಿಂದ ವರದಿ ಕೊಡ್ಬೇಕಾಗಿದೆ ಇದಕ್ಕೆ. ಈ ತರ ಪ್ರತಿ ವರ್ಷ ಪ್ರತಿ ದಿವಸ ಇಷ್ಟು, ಇವತ್ತಿನ ದಿನ ಈ ಕಡೆ ಆಕ್ಸಿಡೆಂಟ್ಸ್ ಆಯ್ತು, ಇವತ್ತಿನ ದಿನ ರೋಡ್ ಇಂದ ಇಷ್ಟು ಸತ್ತೋದ್ರು ಜನ ಅನ್ನೋ ರೀತಿ ಆಗಿದೆ ಇದು ಆಕ್ಚುಲಿ. ಆದ್ರೆ ನಮ್ಗೆ ಯಾರಿಗೂ ಬೆಳಕಿಗೆ ಬಂದಿಲ್ಲ ಅಷ್ಟೇ. ಆದ್ರೆ ವರದಿಗಳೆಲ್ಲ ಗೌರ್ಮೆಂಟ್, ನಾನು ಏನ್ ಹೇಳಿದ್ನೋ ಇದು ವರದಿ ಕೂಡ, ಈ ಸ್ಟಾಟಿಸ್ಟಿಕ್ಸ್ ಕೂಡ ಗೌರ್ಮೆಂಟ್ ಅಲ್ಲಿ ಮಿನಿಸ್ಟ್ರಿ ಆಗಿರತಕ್ಕಂಥದ್ದೇ ಒಂದು ಡೇಟಾ. ಸೊ ಯಾಕೆ ಇಂಥ ಒಂದು ಸನ್ನಿವೇಶನ ಒಂದು ಮಾಧ್ಯಮದವರು ಈ ತರ ಅಭಿಯಾನದ ಮೂಲಕ ತಗೊಂಡಿರೋದ್ರಿಂದ ಇದಕ್ಕೊಂದು ಲಾಜಿಕಲ್ ಎಂಡ್ ಸಿಗುತ್ತೆ ಅನ್ನೋದೊಂದು ನಿಜವಾಗ್ಲೂ ಒಂದು ಭರವಸೆ ಮೂಡಿದೆ. ಸೊ ಅದರ ನಿಟ್ಟಿನಲ್ಲಿ ಈ ಎಲ್ಲಾ ಮಾಧ್ಯಮದವರು ಸಹ ಇದೇ ನಿಟ್ಟಿನಲ್ಲಿ ಒಂದೊಂದು ಅಭಿಯಾನಗಳು ತಗೊಂಡ್ರೆ ಸಮಾಜದಲ್ಲಿ ಯಾವುದೇ ರೀತಿಯಾದ ಸಿವಿಕ್ ಇಶ್ಯೂಸ್ನ ನೋಡಕ್ಕಾಗದೇ ಇರೋ ರೀತಿ ಮಾಡಬಹುದು ಅನ್ನೋ ಒಂದು ನನ್ನ ಅನಿಸಿಕೆ. ಬಟ್ ನೀವು ಹೇಳ್ತಾ ಇದ್ರಿ ಈಗ ಎಷ್ಟು ಡೆತ್ ಆಗಿದೆ ಇಲ್ಲಿ ತನಕ ಅಂತ. ಪ್ರತಿ ಒಂದು ವರದಿ ನೋಡಿದಾಗ್ಲೂ ನಮ್ಗೆ ಆಘಾತ ಆಗುತ್ತೆ. ಒಂದು ರೋಡ್ ಆಕ್ಸಿಡೆಂಟ್ ಇಂದ, ರಸ್ತೆ ಗುಂಡಿಗಳಿಂದ ಜನ ಇಷ್ಟೆಲ್ಲ ಸಾಯ್ತಾ ಇದ್ದಾರ ಅಂತ. ಆಮೇಲೆ ಒಂದ್ ಕಡೆಯಿಂದ ನೀವು ಹೇಳ್ದಾಗೆ ಇದು ಮುಗಿಯದ ಕತೆ. ಇವತ್ತು ನೀಟಾಗಿ ಟಾರ್ ಹಾಕಿ ಹೋಗಿರ್ತಾರೆ, ಮತ್ತೊಂದ್ಸಲ ಜೋರಾಗಿ ಮಳೆ ಬಂದ್ರೆ ಅದು ಕಿತ್ತು ಹೋಗುತ್ತೆ.
ಅದಕ್ಕೆ ಒಂದು ಪರ್ಮನೆಂಟ್ ಆದಂತಹ ಸೊಲ್ಯೂಷನ್ ಸಿಗಬೇಕು ಅಂತಂದರೆ ಅದು ಅಷ್ಟು ಈಸಿ ಇಲ್ಲ. ನೀವು ಎಷ್ಟೇ ಇದು ಮಾಡಿದ್ರೂ ಮತ್ತೆ ರಸ್ತೆ ಗುಂಡಿಗಳಾಗುತ್ತೆ. ಬಟ್ ಎಲ್ಲಿ ನಾವು ಇದಕ್ಕೆ ನಾವು ಟಕ್ಕಂತ ಅವೇರ್ ಆಗಿ ಒಂದು ಕಂಪ್ಲೇಂಟ್ ಬಂದ ತಕ್ಷಣವೇ ಅದಕ್ಕೆ ಒಂದು ಪರಿಹಾರ ಕೊಡ್ತೀವಿ, ಅಲ್ಲಿ ಗುಂಡಿ ಮುಚ್ಚುವಂಥ ಕೆಲಸ ಆಗುತ್ತೆ ಅಂದಾಗ ಈ ರೀತಿ ಆಕ್ಸಿಡೆಂಟ್ಸ್ನ ನಾವೆಲ್ಲ ಒಂದು ಕಡೆ ಕಡಿಮೆ ಮಾಡಬಹುದು ಅಂತ ಅನ್ಸುತ್ತಲ್ವಾ ಮೇಡಮ್? ಯಾವುದೇ ಒಂದು ಇಶ್ಯೂಸ್ ಒಂದು ಪ್ರಾಬ್ಲಮ್ ಅಂತ ಅನ್ಸ್ಕೊಂಡಾಗ ಅದಕ್ಕೆ ನಾನಾ ರೀತಿಯ ಕಾಸಸ್ಗಳಿರ್ತವೆ. ಹೌದು. ಅದೇ ರೀತಿ ಈ ಒಂದು ಸಿವಿಕ್ ಇಶ್ಯೂಸ್ಗೂ ಕೂಡ ಪಾಟ್‌ಹೋಲ್ಸ್ಗೂ ಕೂಡ ಏನೇನೆಲ್ಲ ಕಾಸಸ್ಗಳಿದೆ ಇದ್ರ ಬಗ್ಗೆ, ಇದಕ್ಕೆ ಯಾಕೆ ಪಾಟ್‌ಹೋಲ್ಸ್ ಆಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಸೈಂಟಿಫಿಕ್ ಅಪ್ರೋಚ್ ಆಗಿ ತಗೊಳ್ಬೇಕಾಗುತ್ತೆ. ನಿಮ್ಗೆ ನೋಡ್ಬೋದು ಯಾವುದೇ ಒಂದು ಇಶ್ಯೂಸ್ನಲ್ಲಿ ನಿಮಗೆ ಪ್ರೈವೇಟ್ ಏನು ಒಂದು ಕಂಪನಿಗಳೆಲ್ಲ ಆದರೆ ನಿಮ್ಗೆ ಅಲ್ಲೊಂದು ಮಾರ್ಕೆಟಿಂಗ್ ಕಂಪ್ನಿ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಕಂಪ್ನಿ ಆಗಿರ್ಬೋದು, ಏನಾದ್ರು ತೊಂದರೆ ಆಗ್ತಾ ಇದೆ ಅದಕ್ಕೆ ಒಂದಷ್ಟು ಅನಾಲಿಸಿಸ್ಗಳು ಮಾಡ್ತಾರೆ. ಸೊ ಅದೇ ರೀತಿ ಯಾವುದೇ ಒಂದು ಇಶ್ಯೂಗೂ ಕೂಡ ನಾವು ಅನಾಲಿಸಿಸ್ ಮಾಡ್ಬೋದು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ BBMPಗಳಲ್ಲಿ ಕೂಡ ಏನಂತೋ ಎಲ್ಲ ಒಂದು ಒಳ್ಳೆ ಬುದ್ಧಿ ಇರ್ತಕ್ಕಂಥ ಅಧಿಕಾರಿಗಳೇ ಇದ್ದಾರೆ. ಅವ್ರುಗಳು ಕೂಡ ಇದೆಲ್ಲ ಸಿಂಪಲ್ ಟೆಕ್ನಿಕ್ಸ್ ಏನು ಅಂತ ಹೇಳಿದ್ರೆ ನಿಮಗೆ ಒಂದು ಫಿಶ್ ಬೋನ್ ಎಫೆಕ್ಟ್ ಆಗಿರ್ಬೋದು, ಹಾಗೆ ಏನೋ ರೂಟ್ ಕಾಸ್ ಅನಾಲಿಸಿಸ್ ಅಂತ ಎಲ್ಲ ಹೇಳ್ತಾರೆ. ಸೊ ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಓದೇ ಬಂದಿರ್ತಾರೆ. ನಮ್ಮ ಅಧಿಕಾರಿಗಳು ಕೂಡ IAS ಆಫೀಸರ್ಸ್ ಅಂದ್ರೆ ಸುಮ್ಮನೆ ಅಲ್ಲ, ಸ್ಪೆಷಲ್ ಕಮಿಷನರ್ಸ್, ವಾರ್ಡ್ ವೈಸ್ ಝೋನಲ್ ಕಮಿಷನರ್ಸ್ ಅಂತೆಲ್ಲ ಆಗಿದ್ದಾರೆ. ಅವ್ರಿಗೆಲ್ಲ ಈ ವಿಷಯ ಗೊತ್ತಿದೆ. ನಮಗೆ ರೂಟ್ ಕಾಸ್ ಅನಾಲಿಸಿಸ್, ಒಂದು ಪ್ರಾಬ್ಲಮ್ಗೆ ಏನೇನೆಲ್ಲ ಸಮಸ್ಯೆಗಳು ಬರ್ಬೋದು, ಹಾಗೆ ಒಂದೊಂದು ಸಮಸ್ಯೆಗೂ ಕೂಡ ಏನೇನು ಪರಿಹಾರ ಸೂಚಿಸಿದ್ರೆ ಅದು ಪರ್ಮನೆಂಟ್ ಆಗಿ ಮತ್ತೆ ಆಗದೆ ಇರೋ ರೀತಿ ನೋಡ್ಬೋದು. ಸೊ ಆ ರೀತಿ ಒಂದು ಅನಾಲಿಸಿಸ್. ಫಾರ್ ಎಕ್ಸಾಂಪಲ್ ಈ ಪಾಟ್‌ಹೋಲ್ಸ್ಗೆ ಅಂತಾನೆ ನೋಡೋದಾದ್ರೆ ನಿಮ್ಗೆ ಏನೇನೆಲ್ಲ ಕಾರಣಗಳಿದೆ ಇದಕ್ಕೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಮಗೆ ಬರುವಂತದ್ದೇ ನಮ್ಮ ಮಳೆ, ನೀರು. ಈ ನೀರಿಂದನೇ ಮುಖ್ಯವಾಗಿ ನಮಗೆ ಈ ಪಾಟ್‌ಹೋಲ್ಸ್ ಕ್ರಿಯೇಟ್ ಆಗ್ತಾ ಇರೋದು. ಆದ್ರೆ ಯಾಕೆ ನೀರಿಂದ ಯಾಕೆ ಆಗ್ತಾ ಇದೆ ಅನ್ನೋದು ಇನ್ನೊಂದು ಸ್ವಲ್ಪ ಡೆಪ್ತ್ ಹೋಗ್ಬೇಕಾಗುತ್ತೆ. ಯಾಕೆ ಈ ನೀರು ಬಿದ್ದಾಗ ಯಾಕಲ್ಲಿ ಹಳ್ಳ ಬೀಳ್ತಾ ಇದೆ? ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನೀರಿನ ಇಂಪ್ಯಾಕ್ಟ್ ಎಷ್ಟು ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಮುತ್ತಿನಾರ ಫಿಲಮ್ ನೋಡ್ಬೋದು, ವಿಷ್ಣುವರ್ಧನ್ ತಲೆ ಮೇಲೆ ಒಂದು ಡ್ರಾಪ್ ಬಿದ್ರೆ ತಲೆ ಎಷ್ಟು ಚಿಟ್ಟಿಡಿತಾ ಇರುತ್ತೆ ಅಂತ ತೋರಿಸಿದ್ದಾರೆ. ಅದೇ ರೀತಿನೇ ಒಂದು ಡ್ರಾಪ್ ಬೀಳ್ತಾ ಇದೆ ಭೂಮಿ ಮೇಲೆ ಅಂತ ಹೇಳಿದ್ರೆ ಅಲ್ಲೊಂದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಗೆ ಇವಾಗೂ ಕೂಡ ಅದು ವೈಜ್ಞಾನಿಕವಾಗಿ ನೋಡೋದಾದ್ರೆ ನಮ್ಗೆ ಮರಳೆಲ್ಲ ಸಿಗುತ್ತಲ್ಲ, ಆ ಮರಳು ಸಿಗ್ತಾ ಇರೋದು ಕೂಡ ಒಂದು ಬಂಡೆಯಿಂದ ಕೊರದಿನೇ ಅಲ್ವಾ? ಸಮುದ್ರದ ತೀರದಲ್ಲೆಲ್ಲ ಮರಳಿದೆಯಲ್ಲ, ಅಲ್ಲಿ ಯಾರು ತಗೊಂಬಂದು ಹಾಕಿರಲ್ಲ. ಹೇಗಾಗ್ತಾ ಇದೆ ಅನ್ನೋದಾದ್ರೆ ಒಂದು ಬಂಡೆನ ಕೊರೆದು ಮರಳಾಗ್ತಾ ಇರೋದು ಕಲ್ಲೇ. ಆ ಬಂಡೆ ಹೇಗೆ ಕೊರಿತಾ ಇದೆ? ಮಳೆ ಬಂದು ಆ ನೀರಿನ ಹರಿಯುತ್ತಲ್ಲ ಅದ್ರ ಮೂಲಕನೇ ಆಗ್ತಾ ಇರೋದು. ಸೊ ಒಂದು ನೀರಿನ ಇಂಪ್ಯಾಕ್ಟ್ ಅಷ್ಟಿದೆ, ಒಂದು ಬಂಡೆನ ಮರಳು ಮಾಡೋಷ್ಟು. ಅಂಥದ್ರಲ್ಲಿ ನಮ್ಮ ಟಾರ್ ರೋಡ್ಗೆ ಒಂದು ಗುಂಡಿ ಮಾಡಕ್ ಸಾಧ್ಯ ಅಲ್ವಾ ಒಂದು ಮಳೆಗೆ? ಸೊ ಇದು ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಅಂದ್ರೆ ಒಂದು ಸಿಟಿ ಅಂತ ಅಂದ್ರೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನಡೀತಾನೆ ಇರುತ್ತೆ. ಇಟ್ ಈಸ್ ನೆವರ್ ಎಂಡಿಂಗ್ ಪ್ರಾಸೆಸ್. ಒಂದು ಸಿಟಿ ಅಂತ ಹೇಳಿದ್ರೆ ಒಂದು ಬ್ರಿಡ್ಜ್ ಕಟ್ಟೋದಾಗಿರ್ಬೋದು, ಒಂದು ಮೆಟ್ರೋ ಕಾಮಗಾರಿ ಆಗಿರ್ಬೋದು, ಎಲ್ಲೋ ಒಂದು ಪ್ಲಾಜಾ ಕಟ್ತಾ ಇದ್ದಾರೆ, ಒಂದು ಮಾಲ್ ಕಟ್ತಾ ಇರ್ತಾರೆ, ಮರ ಇರುತ್ತೆ, ಕಂಬಿ ಇರುತ್ತೆ. ಸೊ ಎಲ್ಲಾ ಕಡೆಯಿಂದ ಡ್ರಾಪ್ಸ್ ಬೀಳ್ತಾನೆ ಇರುತ್ತೆ ನೀರು. ಆ ನೀರೆಲ್ಲ ಬಿದ್ದಾಗ ಏನಾಗ್ತಾ ಇರುತ್ತೆ, ಅದ್ರದ್ದು ಇಂಪ್ಯಾಕ್ಟ್ ಭೂಮಿ ಮೇಲೆ ಟಾರ್ ಮೇಲೆ ಬಿದ್ದಾಗೆಲ್ಲ ಅದು ಗುಂಡಿ ಆಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಕಾಸ್ ಅಷ್ಟೇ. ಈ ರೂಟ್ ಕಾಸ್ ಅನಾಲಿಸಿಸ್ ಮಾಡಿದಾಗ ನೀರು ಒಂದೇ ಒಂದು ಕಾಸು. ಮತ್ತೆ ಇನ್ನ ಏನೇನು ಕಾಸಸ್ಗಳಿದೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ನೀವು ನಾರ್ಮಲ್ ಆಗಿ ಎಲ್ಲಿ ಗುಂಡಿಗಳು ಹೆಚ್ಚಾಗಿ ಒಂದು ನೀರು ಬೀಳೋ ಜಾಗ, ಮತ್ತೊಂದಷ್ಟು ಜಾಗನೇ ನಮ್ಮ ರೋಡ್ ಪರಿಸ್ಥಿತಿ ನಿಮ್ಗೆ ಗೊತ್ತು. ನಮ್ಗೆ ರೋಡ್ ಸೆಂಟ್ರಲ್ಲೇ ಒಂದು ಏನದು ಒಳಚರಂಡಿದು ಕ್ಯಾಪ್ ಹಾಕಿರ್ತೀವಿ. ಸೊ ನೀವು ಅದ್ರ ಸುತ್ತಾನೆ ನಾರ್ಮಲ್ ಆಗಿ ಒಂದಷ್ಟು ಕರ್ಕೊಂಡು ಹೋಗಿರ್ತೀವಿ. ಸೊ ಅದು ಒಂದು ರೀತಿಯಲ್ಲ ಗುಂಡಿ. ಆಮೇಲೆ ಎಷ್ಟೊಂದ್ಸಲ ನೀಟಾಗಿ ಟಾರ್ ಹಾಕೊಂಡು ಹೋಗಿರ್ತಾರೆ, ಮತ್ತೇನೋ BWSSB ಅವರು ಬಂದು ನೀಟಾಗಿ ಮತ್ತೆ ಹಾಕೊಂಡು ಹೋಗಿರ್ತಾರೆ. ಅದನ್ನ ಮುಚ್ಚಕ್ಕೆ ಇನ್ನೊಂದು 6 ತಿಂಗಳು ಬೇಕಾಗುತ್ತೆ. ಇದು ಒನ್ ಆಫ್ ದ ಕಾಸ್ ಆಫ್ ಪಾಟ್‌ಹೋಲ್ಸ್. ಏನಕ್ಕೆ ಅಂತ ಹೇಳಿ ಅದು ಪಾಟ್‌ಹೋಲ್ಸ್ ಅಂತಾನೆ ಹೇಳಕ್ಕಾಗಲ್ಲ. ಇಟ್ಸ್ ಕಂಪ್ಲೀಟ್ ಆಗಿ ಒಂದು ಸ್ಟ್ರೆಚ್ ನೇ ಅಗದಾಕ್ಬಿಡ್ತಾರೆ. ಇಟ್ಸ್ ಡಿಸ್ಕನೆಕ್ಷನ್ ಆಫ್ ರೋಡ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಒನ್ ಆಫ್ ದ ಕಾಸ್. ಏನು ಅಂತ ಹೇಳಿದ್ರೆ ದೇರ್ ಇಸ್ ನೋ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್. ಒಂದು BBMP, BWSSB, ಬೆಸ್ಕಾಂ ಇದು ಯಾರ ಮಧ್ಯೆನೂ ಒಂದು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಇಲ್ಲ. ಇದು ಒನ್ ಆಫ್ ದ ಕಾಸಸ್. ಸೊ ಮತ್ತೆ ಇನ್ನೊಂದು ಒಂದು ಮೇಜರ್ ಕಾಸ್ ಏನಕ್ಕೆ ಆಗುತ್ತೆ ಅಂತ ಹೇಳೋದಾದ್ರೆ, ಎಷ್ಟು ಆರಾಮಾಗಿ ನಾವು ಇದನ್ನ ಗ್ರಹಿಸಬಹುದು ಯಾಕೆ ಇದೇ ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸಬ್ ಸ್ಟ್ಯಾಂಡರ್ಡ್ ವರ್ಕ್ ಆಫ್ ಕಾಂಟ್ರಾಕ್ಟರ್ಸ್ ಆನ್ ಸ್ಟ್ರೀಟ್. ಯಾಕೆ ಹೇಳ್ತಾ ಇದ್ದೀನಿ ಮೇಜರ್ ಕಾಸು ಅಂತ ಹೇಳಿದ್ರೆ, ಇವಾಗ VIP ಲೇನ್ಸ್ಗಳಿದೆ. VIP ಲೇನ್ಸ್ ಅಂತ ಯಾವ್ದು ಹೇಳಿದ್ರು, ಯಾವುದೋ ಒಂದು ಮಿನಿಸ್ಟರ್, ನಿಮ್ ಚೀಫ್ ಮಿನಿಸ್ಟರ್ ರೋಡ್ನ ಹೋಗಿ ನೋಡಿ ಮೇಡಮ್. ನೀವೆಲ್ಲ ಮಾಧ್ಯಮದವ್ರು ಎಲ್ಲರೂ ಹೋಗಿರ್ತೀರಾ, ಅಲ್ಲಿ ಯಾವತ್ತನ ನೀವು ಒಂದು ಗುಂಡಿನ ನೋಡಿದೀರಾ ಮೇಡಮ್? ಅವ್ರು CM ಆಗಿ ಬಂದ ದಿನಾನೇ ಫುಲ್ ನೀಟಾಗಿ ಟಾರ್ ಹಾಕಿ ಫುಲ್ ಕ್ಲೀನ್ ಮಾಡ್ಬಿಟ್ರು ಆ ರೋಡ್. ವಿಠಲ್ ಮಲ್ಯ ರೋಡಲ್ಲಿ ಯಾವ್ದಾನ ಒಂದು ಗುಂಡಿ ನೋಡಿದೀರಾ ಮೇಡಮ್? ರೇಸ್ ಕೋರ್ಸ್ ರೋಡಲ್ಲಿ ಯಾವ್ದಾನ ಒಂದು ಗುಂಡಿ ನೋಡಿದೀರಾ ಮೇಡಮ್? ಅದು ಸಹ ನಮ್ಮವರೇ ತಾನೆ, ನಮ್ಮ ಇಂಜಿನಿಯರೇ, ನಮ್ಮ ಕಾರ್ಪೊರೇಟ್ರೇ, ಅದೇ ತರದ MLAಗಳೇ ಎಲ್ಲ ಅವರೇ. ಯಾಕೆ ಅಲ್ಲಿ ಮಾತ್ರ ಆಗಿದೆ? MG ರೋಡಲ್ಲಿ ಯಾವ್ದಾನ ಒಂದು ಗುಂಡಿ ನೋಡಿದೀರಾ ಮೇಡಮ್? ಯಾಕಾಗಿಲ್ಲ ಅಲ್ಲಿ ಮಾತ್ರ? ನಮ್ಮಲ್ಲಿ ಟ್ಯಾಲೆಂಟ್ ಕಡಿಮೆ ಇದೆ ಅಂತ ಅಲ್ಲ, ನಮ್ಮಲ್ಲಿ ರಿಸೋರ್ಸಸ್ ಕಡಿಮೆ ಇದೆ ಅಂತ ಅಲ್ಲ, ನಮ್ಮಲ್ಲಿ ದುಡ್ಡು ಕಡಿಮೆ ಇದೆ ಅಂತ ಅಲ್ಲ. ಒಂದೇ ಒಂದು ಇರೋದು ಏನಂದ್ರೆ ಪೊಲಿಟಿಕಲ್ ವಿಲ್, ಇಚ್ಛಾಶಕ್ತಿ ಒಂದು ಸರಿಯಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಸಾರ್ವಜನಿಕರು ಓಡಾಡೋ ದಾರಿ ಮಾತ್ರ ಸಬ್ ಸ್ಟ್ಯಾಂಡರ್ಡ್ ವರ್ಕ್ ನಡೆದಿರುತ್ತೆ. VIP ದಾರಿಗಳು ಮಾತ್ರ
ಚೆನ್ನಾಗಿರುತ್ತೆ. ಇಲ್ಲಿ VIP ಅಂದ್ರೆ ಆಕ್ಚುಲಿ ಯಾರು? ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರಬೇಕು. ಇಲ್ಲಿ VIP ಇಂದ VIPಗಾಗಿ VIPಗೋಸ್ಕರ ಆಗಿದೆ. ಆಮೇಲೆ ಇತ್ತೀಚೆಗೆ ಜನ ಕೂಡ ಅದನ್ನ ತುಂಬಾ ಪ್ರಶ್ನೆ ಮಾಡುವಂಥವ್ರು ಜಾಸ್ತಿ ಆಗಿದ್ದಾರೆ. ಈಗ ಟ್ರಾಫಿಕ್ ಪೊಲೀಸ್ ಅವ್ರು ಏನಾದರೂ ಹೆಲ್ಮೆಟ್ ಹಾಕಿಲ್ಲ ಅಥವಾ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂತ ಜನರು ಹಿಡಿದ್ರೆ, ಸೊ ಫಸ್ಟ್ ನೀವು ರಸ್ತೆನ ಸರಿ ಮಾಡಿ, ಇವಾಗ ನಾವು ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ, ನೀವು ಇದನ್ನ ನೀವು ನಮಗೆ ದಂಡ ಹಾಕ್ತೀರಾ ಅಂತಂದ್ರೆ ನಾವು ಯಾರನ್ನು ಕ್ವಶನ್ ಮಾಡಬೇಕು ಅಂತ ಜನ ಕೂಡ ಈಗ ಇತ್ತೀಚೆಗೆ ಅವೇರ್ ಆಗಿದ್ದಾರೆ. ಅವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಆದರೂ ಅಧಿಕಾರಿಗಳಿಂದ ಅದೇ ನಿರ್ಲಕ್ಷ್ಯ ಮುಂದುವರಿತಾ ಇದೆ. ಇಲ್ಲ, ಅದು ಆಕ್ಚುಲಿ ನಾನು ಸ್ವಲ್ಪ ಇದಾಗಿದ್ದೀನಿ. ಯಾಕಂದ್ರೆ ಒಂದು ತಪ್ಪು ಮಾಡಿದೆ ಅಂತ ನಾನು ಇನ್ನೊಬ್ರು ತಪ್ಪು ಮಾಡ್ತಾ ಇದ್ರೆ ನಾನು ಈ ತಪ್ಪು ಮಾಡ್ತೀನಿ ಅಂತ ತಪ್ಪದು. ಆಕ್ಚುಲಿ ನನ್ನ ಈ ತಪ್ಪಿಗೆ ಸರಿ ಒಂದು ದಂಡ ಕಟ್ತಾ ಇದ್ದೀನಿ, ಅವರಿಂದ ಒಂದು ತಪ್ಪಾದಾಗ ಅವ್ರಿಗೂ ದಂಡ ವಹಿಸಬೇಕು. ಬಟ್ ಅವ್ರೇನ್ ಹೇಳದಂದ್ರೆ ಇವ್ರು ನಮಗ್ ಫೈನ್ ಹಾಕ್ತಾರಲ್ವಾ, ಫೈನ್, ಬಟ್ ಅವ್ರು ಏನ್ ಮಾಡ್ತಿದ್ದಾರೆ, ಸರ್ಕಾರ ಏನ್ ಮಾಡ್ತಾ ಇದೆ, ಸರ್ಕಾರ ಎಷ್ಟು ಮಟ್ಟಿಗೆ ನಮ್ಗೆ ಸವಲತ್ತುಗಳನ್ನು ಕೊಡ್ತಾ ಇದೆ? ನಾವು ನೋಡಿದ್ರೆ ರಸ್ತೆ ಗುಂಡಿಗಳು ಈ ತರ ಇದೆ, ಸಾವಿರಾರು ಜನ ಸಾಯ್ತಿದ್ದಾರೆ. ಸೊ ನಮಗೆ ಫೈನ್ ಹಾಕುವಂತ ಟೈಮಲ್ಲಿ ಸರ್ಕಾರ ಕೂಡ ಅದ್ರ ಜವಾಬ್ದಾರಿಯನ್ನ ನಿರ್ವಹಿಸ್ಬೇಕಲ್ವಾ, ಅಧಿಕಾರಿಗಳು ಅವ್ರ ಕೆಲಸ ಮಾಡ್ಬೇಕಲ್ವಾ ಅನ್ನುವಂಥದ್ದು ಅವ್ರ ಪ್ರಶ್ನೆ. ನೀವು ಕರೆಕ್ಟಾಗಿ ರೂಟ್ ಕಾಸ್ ಹೋಗಿದ್ದೀರಾ. ಏನು ಅಂತ ಹೇಳಿದ್ರೆ ಯಾರಿಗೆ ಫೈನ್ ಹಾಕ್ಬೇಕು? ಇವಾಗ ನಾನು ತಪ್ಪು ಮಾಡಿದೆ, ಟ್ರಾಫಿಕ್ ಪೊಲೀಸರು ಏನೋ ನಾನು ಸಿಗ್ನಲ್ ಜಂಪ್ ಮಾಡಿದೆ ಅಂತ ಅನ್ಕೊಳ್ಳಿ, ನನ್ನ ಟ್ರಾಫಿಕ್ ಪೊಲೀಸರು ನೋಡಿದ್ರು, ನನಗೆ ದಂಡ ವಿಧಿಸಿದ್ರು. ಇವಾಗ ಮೊನ್ನೆ ಒಂದು 75 ವರ್ಷದ ಒಬ್ಬರು ವೃದ್ಧರು ಸಾಯ್ತಾರೆ, ಯಾರು ದಂಡ ಹಾಕ್ಬೇಕು ಅಂತೀರಾ? BWCಗೆ ಹಾಕ್ತೀರಾ, BBMPಗೆ ಹಾಕ್ತೀರಾ, ಬೆಸ್ಕಾಂ ಅವ್ರಿಗೆ ಹಾಕ್ತೀರಾ, ರೋಡ್ ಅಂಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಹಾಕ್ತೀರಾ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೆ ಹಾಕ್ತೀರಾ, ಅಥವಾ ನ್ಯಾಷನಲ್ ಹೈವೇಸ್ ಅವ್ರಿಗೆ ಹಾಕ್ತೀರಾ, ಅಥವಾ ಸ್ಟೇಟ್ ಹೈವೇಸ್ಗೆ ಹಾಕ್ತೀರಾ, ಅಥವಾ ಸ್ಥಳೀಯ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ಗೆ ಹಾಕ್ತೀರಾ? ದೇರ್ ಈಸ್ ನೋ ಅಕೌಂಟಬಿಲಿಟಿ. ಯಾವತ್ತು ನಮಗೆ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಆದಾಗ ಮಾತ್ರನೇ ಅವ್ರನ್ನ ದಂಡ ಹಾಕ್ಬೋದು. ಇವಾಗ ಮೊನ್ನೆ ಆಗಿದ್ದ ಸನ್ನಿವೇಶ ತಗೊಳ್ಳಿ, ಅದು ಏನಕ್ಕಾಯ್ತು ಮೇಡಮ್? ಅಲ್ಲಿ ರೋಡ್ ಆಗ್ದಿದ್ರು, ಯಾರು ಆಗ್ದಿದ್ರು, ಏನಕ್ಕೆ ಆಗ್ದಿದ್ರು ಅಂತ ಹೇಳಿದ್ರೆ BWCS ಒಂದು ಡ್ರೈನೇಜ್ ಸಿಸ್ಟಮ್ನ ಹಾಕಬೇಕಾಗಿತ್ತು, ಅಲ್ಲಿ ಅಳವಡಿಸಿದ್ರು, ಅದಕ್ಕೆ ಹಾಕಿದ್ರು. ಸೊ ಇವಾಗ ನಾವು ಬೆಸ್ಕಾಂ ಇವ್ರಿಗೆ BWCS ಅವ್ರಿಗೆ ಹೋಗ್ಬಿಟ್ಟು ನಾವು ಫೈನ್ ಹಾಕಕ್ಕಾಗುತ್ತಾ? ಆಗಲ್ಲ ಅಲ್ಲ. ಹೆಂಗೆ ಹಾಕ್ತೀರಾ? ಯಾವ ಒಂದು ಆಧಾರದ ಮೇಲೆ ಅವ್ರಿಗೆ ಫೈನ್ ಹಾಕ್ಬೇಕು ಅಂತ ಹೇಳ್ತೀವಿ? ಯಾವ್ದಾದ್ರು ಒಂದು ಲಾ ಇರಬೇಕು, ಒಂದು ಕಾನೂನು ಇರಬೇಕು. ಆ ಕಾನೂನಿನ ಪ್ರಕಾರ ನೀನು ಕಾನೂನು ಬಾಹಿರ ಚಟುವಟಿಕೆ ನಡೆಸಿದ್ಯಾ, ಹಾಗಾಗಿ ನಿನ್ನ ಮೇಲೆ ದಂಡ ಹಾಕ್ತಾ ಇರ್ಬೇಕು. ಇವಾಗ ನನಗೆ ಒಂದು ಸಾರ್ವಜನಿಕರಿಗೂ ದಂಡ ಹಾಕ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಹಾಕಕ್ಕಾಗಲ್ಲ. ಒಂದು ಕಾನೂನು ಇದೆ, ಅದಕ್ಕೆ ನಾನು ಆ ಕಾನೂನ ಬಾಹಿರ ಮಾಡಿದ್ದೀನಿ, ಹಾಗಾಗಿ ನನ್ನ ಮೇಲೆ ದಂಡ ವಿಧಿಸಿದ್ದಾರೆ. ಇವಾಗ ಇವ್ರು ಕಾನೂನು ಬಾಹಿರ ಚಟುವಟಿಕೆ ನಡೆಸಿದಿರಾ ಅಂತ ಏನ್ ಕಾನೂನು ಇದೆ? ಮೊದಲನೇದಾಗಿ ನಮ್ಗೊಂದು ಕಾನೂನು ಇರ್ಬೇಕಲ್ಲ. ಆ ಕಾನೂನ ತರೋರು ಯಾರು? ನಮ್ಮ ಕೌನ್ಸಿಲ್ ಅಲ್ಲಿ ತರಬೇಕು, BBMPಯಲ್ಲಿ, ಅಥವಾ ನಮ್ಮ ಲೆಜಿಸ್ಲೇಟರ್ ತರಬೇಕು, ಅಥವಾ ನಮ್ಮ ಪಾರ್ಲಿಮೆಂಟರಿ ತರಬೇಕು. ಯಾರೂ ತರ್ದಿರಾ ಪ್ರತಿ ವರ್ಷ ಸಾಯ್ತಾನೆ ಇರ್ತಾರೆ ಜನ. ಸಾತ್ತಾಗೆಲ್ಲ ಒಂದೇ ಒಂದು ಉತ್ತರ ನಮ್ಮ ರಾಜಕೀಯ ವಲಯದಿಂದ ಒಂದು ಬರುತ್ತೆ, ಏನು? 20 ದಿವಸದಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚಿಸ್ತೀವಿ. ಯಾಕೆ 20 ದಿನದಲ್ಲಿ ಆ ಗುಂಡಿನ ಮುಚ್ಚಿಸಕ್ ಆಗ್ತಾ ಇರ್ತಕ್ಕಂಥ ಪೊಲಿಟಿಷಿಯನ್ಸ್ಗೆ ಅನಾಹುತ ಆಗಕ್ಕೆ ಮುಂಚೆನೆ ಮಾಡಕ್ ಸಾಧ್ಯ ಇರ್ಲಿಲ್ವಾ? ಮತ್ತೆ ಇದನ್ನ ಯಾರು ಪ್ರಶ್ನೆ ಮಾಡೋರು? ಅಂತ ಒಂದು ಪ್ರಶ್ನಾರ್ಥಕ ಕೆಲಸಗಳನ್ನ ನಿಮ್ಮ ಮಾಧ್ಯಮ ಮಾಡ್ತಾ ಇದೆ. ಅದಕ್ಕೆ ದೀರ್ಘದಂಡ ನಮನಗಳು. ಮತ್ತಷ್ಟು ಮಾತಾಡ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್ ತಗೊಳ್ತೀನಿ ವೀಕ್ಷಕರೇ. ಈ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.